ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ನನಗೆ ಕೊಟ್ಟಿದ್ದ ಫೈಲ್ನ ಕಲ್ಯಾಣಿ ಕೇಳಿದಾಗ ಕೊಡ್ದೇನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಇದನ್ನ ಇಟ್ಕೊಂಡು ನಾನೇನ್ ಮಾಡೋಕ್ಕಾಗತ್ತೆ? ಇದನ್ನು ಯಾವ್ದಾದ್ರೂ ಸೀರಿಯಲ್ ಇಟ್ಟು ಕಳಿಸ್ಬಿಡಿ. ಏನಪ್ಪ ಇದು, ನಮ್ಮ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಬಂದ್ಬಿಡ್ತಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಯಾವತ್ತೂ ಕುಗ್ಗಿ ಹೋಗ್ಬಾರ್ದಮ್ಮ. ನೀನು ಮಾತ್ರ ಯಾವ ಕಾರಣಕ್ಕೂ ಆ ತಪ್ಪನ್ನು ಮಾಡಬೇಡ ಕಲ್ಯಾಣಿ. ಸಂಪದ ತನ್ನ ಗಂಡನ ಸ್ಥಾನದಲ್ಲಿ ಶೌರ್ಯನ ಬೇಡ ಅಂತ ಒದ್ದು ಹೋದವಳು. ಆ ಸ್ಥಾನನ ದೇವರು ನಿನಗೆ ಕೊಟ್ಟಿದ್ದಾನೆ, ಅದನ್ನು ಕಳ್ಕೋಬೇಡಮ್ಮ. ಎಲ್ಲದಕ್ಕೂ ನಾನೇ ಇನ್ಸ್ಪಿರೇಷನ್ ಅಂತ ನೀನು ಯಾವಾಗಲೂ ಹೇಳ್ತಾ ಇರ್ತೀಯ, ಆದರೆ ಈ ವಿಷಯದಲ್ಲಿ ಮಾತ್ರ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತಗೋಬೇಡ. ನಾನು ಕಳ್ಕೊಂಡ ಹಾಗೆ ದಾಂಪತ್ಯ ಸುಖನ ನೀನು ಕಳ್ಕೋಬೇಡ ಕಲ್ಯಾಣಿ. ನಾನು ಯಾಕೆ ಅಳ್ತಾ ಇದ್ದೀನಿ? ನಾನೇನ್ ತಪ್ಪು ಮಾಡಿಲ್ವಲ್ಲ. ಎಲ್ಲ ಸಂಪದಾನೆ ಮಾಡಿರ್ತಾಳೆ. ನನ್ನ ಆಫೀಸರ್ ಮುಂದೆ ಕೆಟ್ಟೋಳ್ನಂಗ್ ಮಾಡೋದಕ್ಕೆ ಇದೆಲ್ಲ ಮಾಡಿರ್ತಾಳೆ. ಕೆಟ್ಟೋಳ್ ಮಾಡಿದ್ರೆ ಮಾಡ್ಲಿ ಬಿಡು. ಆಫೀಸರ್ ಕರಿಯನ್ನೇ ನಾಶ ಮಾಡ್ತಿದ್ದಾಳೆ. ಹೇಗಾದ್ರೂ ಡಾಕ್ಯುಮೆಂಟ್ನ ಹುಡುಕ್ಲೇಬೇಕು. ಏನ್ ಮಾಡ್ಲಿ? ಎಸ್, ಇದೇ ಸರಿಯಾದ ಐಡಿಯಾ. ವರ್ಕೌಟ್ ಆದ್ರೆ ಕನ್ಫರ್ಮ್ ಆಗಿ ಡಾಕ್ಯುಮೆಂಟ್ ಸಿಗುತ್ತೆ. ಹಲೋ ಸೇಠ್ ಅವರೇ, ನಾನು ಕಲ್ಯಾಣಿ ಮಾತಾಡ್ತಿರೋದು. ಹೇಳಿಮ್ಮ. ನನಗೆ ಒಂದು ಹೆಲ್ಪ್ ಬೇಕಿತ್ತು. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ. ಸರಿಯಮ್ಮ. ಥ್ಯಾಂಕ್ ಯು. ಏನ್ ಮಾಡ್ತಾ ಇದೀಯ ಕಲ್ಯಾಣಿ? ನನಗೊಂದು ಐಡಿಯಾ ಬಂತಮ್ಮ. ಏನು ಅದು? ನಾನೊಂದು ಆ್ಯಡ್ ಕೊಡೋಣ ಅನ್ಕೊಂಡಿದ್ದೀನಿ. ಸೇಟ್ ಅಂಗಡಿಲಿ ಶಾಪಿಂಗ್ ಮಾಡಿರೋರಲ್ಲಿ ಯಾರಿಗಾದ್ರೂ ಸ್ಟ್ಯಾಂಪ್ ಹಾಕಿರೋ ಮುಖ್ಯವಾದ ಪೇಪರ್ ಸಿಕ್ಕಿದ್ರೆ ಅದನ್ನ ತಂದ್ಕೊಟ್ಟವರಿಗೆ ದೀಪಾವಳಿ ಆಫರ್ ಆಗಿ 10,000 ಕೊಡ್ತೀವಿ ಅಂತ ಆ್ಯಡ್ ಹಾಕ್ಸಿ ಅಂದೆ. ಅಷ್ಟೇ ಅಲ್ಲಮ್ಮ, ಆ್ಯಡ್ ಮುಖಾಂತರ ನಮ್ಗೆ ಡಾಕ್ಯುಮೆಂಟ್ ಸಿಗೋ ಚಾನ್ಸ್ ಜೊತೆಗೆ ಕಳ್ಳ ಯಾರು ಅಂತಾನೂ ಗೊತ್ತಾಗೋಗುತ್ತೆ. ಅದ್ ಹೇಗ್ ಗೊತ್ತಾಗೋಗುತ್ತೆ? ಡಾಕ್ಯುಮೆಂಟ್ಸ್ ಬಂದ್ಮೇಲೆ ಅದನ್ನ ಪೂಜೆಗಿಟ್ಟು ಮಂತ್ರ ಓದ್ತೀಯಾ? ಮಂತ್ರಗಳಿಗೆ ಮಾವಿನಕಾಯಿ ಉದುರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ಹೇಳ್ದಾಗ ಮಾಡಿದ್ರೆ ಕಳ್ಳ ಯಾರು ಅಂತ ಗೊತ್ತಾಗೋಗುತ್ತೆ. ಇವಳೇನ್ ಪ್ಲಾನ್ ಮಾಡ್ತಿದ್ದಾಳೆ? ನಿನ್ನ ಆಲೋಚನೆ ಏನಂತ ಹೇಳಮ್ಮ. ಆ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಬಂದ್ಮೇಲೆ ಪೇಪರ್ಸ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ಗಳನ್ನ ಚೆಕ್ ಮಾಡಿ ಈ ಮನೆಯವ್ರ ಫಿಂಗರ್ ಪ್ರಿಂಟ್ ಜೊತೆ ಮ್ಯಾಚ್ ಮಾಡಿದ್ರೆ ಯಾರ್ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗುತ್ತೋ ಅವರೇ ಕಳ್ಳ. ಅವಾಗ ಶೌರ್ಯದು, ಸಂಪದದು, ನಿಂದು ಫಿಂಗರ್ ಪ್ರಿಂಟ್ಸ್ ಇರುತ್ತೆ ಅಲ್ವಾ ಕಲ್ಯಾಣಿ? ಹೌದು ಚಿಕ್ಕಮ್ಮ, ಬಟ್ ಆಫೀಸರ್ ಸಂಪದ ನಾನು 3 ಜನ ಮೇಲೆ ಮಾತ್ರ ಹಿಡ್ಕೊಂಡಿದ್ವಿ. ಒಳಗಡೆ ಡಾಕ್ಯುಮೆಂಟ್ಸ್ ಪೇಪರ್ ಮುಟ್ಟಿಲ್ಲ. ಇವಳು ಮಾಮೂಲಿ ಅಲ್ಲ, ತುಂಬಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದಾಳೆ. ಇದೇ ಆದ್ರೆ ನಾನು ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಇದು ತುಂಬಾ ಒಳ್ಳೆ ಆಲೋಚನೆ ಕಲ್ಯಾಣಿ. ಶೌರ್ಯ, ಇವಾಗಾದ್ರೂ ನಿನ್ಗೆ ಅರ್ಥ ಆಗಿರ್ಬೇಕು ಕಲ್ಯಾಣಿ ತುಂಬಾ ಹುಷಾರಾಗಿ ತೆಗೆದಿಟ್ಟಿದ್ಲು ಅಂತ. ಹಾಗೇನೆ ಆ ಪತ್ರಗಳು ಸಿಕ್ಕ ಮೇಲೆ ಈ ಕುತಂತ್ರ ಮಾಡಿದ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ.
ಅವಾಗ ಮಾಡ್ತೀನಿ ಅವ್ರಿಗೆ. ನಿಜಾನೇ ಅಜ್ಜಿ, ಕಲ್ಯಾಣಿ ಬೇಕು ಅಂತ ಮಾಡಿದಾಳೆ ಅಂದ್ರೆ ನನ್ನಿಂದ ನಂಬೋಕ್ಕಾಗಲ್ಲ. ಆದ್ರೆ ಇಷ್ಟು ನಿರ್ಲಕ್ಷ್ಯದಿಂದ ಇರೋದೇ ನನಗೆ ಬೇಜಾರಾಗ್ತಿರೋದು. ನನಗ್ಯಾಕೋ ಈ ಸಂಪದನೆ ಆ ಫೈಲ್ನ ಪೇಪರ್ಸ್ನ ಬೇಕು ಅಂತ ಹಾಕಿರ್ತಾಳೆ ಅಂತ ಅನ್ನಿಸ್ತಿದೆ. ಅಯ್ಯೋ ಅತ್ತೆ, ನಾನು ಯಾಕೆ ಹಾಗೆ ಮಾಡ್ತೀನಿ? ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ ಬಿಡಿ. ಈಗ ಅದರ ಅವಶ್ಯಕತೆ ಇಲ್ಲ ಸಂಪದ. ನಾಳೆ ನಿಜ ಏನು ಅಂತ ಗೊತ್ತಾದ್ರೆ ಶೌರ್ಯನೇ ನಿನ್ನನ್ನ ಹೊರಗಡೆ ಹಾಕ್ತಾನೆ. ಅಂದ್ರೆ ನಾನೇ ಆ ಕೆಲಸ ಮಾಡಿದ್ದೀನಿ ಅಂತ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ಅಮ್ಮ? ಆಹಾ, ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಅಮ್ಮ ಪ್ಲೀಸ್, ಈಗ ಯಾಕೆ ಈ ಜಗಳ? ಬೆಳಗ್ಗೆ ಸೀರೆಗಳನ್ನ ಪ್ಯಾಕ್ ಮಾಡೋರನ್ನ ಕೇಳಿದ್ರೆ ಅವ್ರಿಗೆ ಈ ಪೇಪರ್ಸ್ ಯಾರು ಕೊಟ್ರು ಅಂತ ಗೊತ್ತಾಗುತ್ತಲ್ವಾ? ಹೌದು ಶೌರ್ಯ, ತಕ್ಷಣ ಗೊತ್ತಾಗೋಗುತ್ತೆ. ನನ್ನ ಮಗನ್ ಭವಿಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಯಾರು ಅಂತ ಗೊತ್ತಾದ್ರೆ ಮನೆ ಮುಂದೆನೆ ಸಮಾಧಿ ಕಟ್ಟಿಬಿಡ್ತೇನೆ. ಹಲೋ ರಂಗಣ್ಣ. ಯಜಮಾನ್ರ, ನೀವು ಬೆಳಗ್ಗೆ ಸೀರೆನ ಪ್ಯಾಕ್ ಮಾಡಬೇಕಾದ್ರೆ ನಿಮಗೆ ಯಾರಾದರೂ ಪೇಪರ್ಸ್ ತಂದು ಕೊಟ್ರ? ನ್ಯೂಸ್ ಪೇಪರ್ ಆದ್ರೆ ಬಾಲಾಜಿ ತಂದು ಕೊಡ್ತಾರೆ ಯಜಮಾನ್ರ. ನ್ಯೂಸ್ ಪೇಪರ್ಸ್ ಅಲ್ಲ, ನೋಡೋದಕ್ಕೆ ಆಸ್ತಿ ಪೇಪರ್ಸ್ ತರ ಇರುತ್ತೆ. ಗೊತ್ತಿಲ್ಲ ಯಜಮಾನ್ರೆ, ಯಾಕಂದ್ರೆ ಆಸ್ತಿ ಪೇಪರ್ ಆಗಿದ್ರೆ ಇದ್ದಕ್ಕಿದ್ದಂಗೆ ಹೆಂಗ್ ಬರುತ್ತೆ ಯಜಮಾನ್ರೆ? ಆ ಟೈಮಲ್ಲಿ ನಿಮ್ಮ ಹತ್ರ ಯಾರು ಬಂದಿದ್ರು? ಕಲ್ಯಾಣಿ, ಸಂಪದ, ನಮ್ಮಮ್ಮ, ಇವ್ರು ಯಾರಾದರೂ ಅಲ್ಲಿಗೆ ಬಂದಿದ್ರಾ? ಅವತ್ತು ಅಂದ್ರೆ ಸಂಪದಮ್ಮ ಅವರು ಬಂದಿರೋ ಹಾಗೆ ನೆನಪು. ಸರಿ ರಂಗಣ್ಣ, ಇಡ್ತೀನಿ. ಸರಿ ಯಜಮಾನ್ರೆ. ಸಂಪದ, ನಿಜ ಹೇಳು, ನೀನೇನ ಆ ಫೈಲ್ ತಗೊಂಡಿದ್ದು? ಅನುಪಮ ಅಮ್ಮ ಕಲ್ಯಾಣಿಗಷ್ಟೇ ಅಲ್ಲ, ಈಗ ನನಗೂ ನಿನ್ ಮೇಲೆ ಅನುಮಾನ ಬರ್ತಿದೆ. ಶೌರ್ಯ, ನೀನೇ ನನ್ನ ಅನುಮಾನಿಸಿದ್ರೆ ನಾನು ಇನ್ಯಾರಿಗೆ ಹೇಳಿ? ನಾನು ಇಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ಎಲ್ಲರೂ ನನ್ನ ಹೊರಗಡೆ ಕಳಿಸ್ಬೇಕು ಅಂತ ನೋಡ್ತಿದ್ದಾರೆ. ಅಳಬೇಡ ಸಂಪದ. ಅಮ್ಮ, ನಾಳೆ ಬೆಳಗ್ಗೆವರೆಗೂ ವೆಯ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತಲ್ವಾ? ಸುಮ್ಮನೆ ನಾವು ಅನಾವಶ್ಯಕವಾಗಿ ಒಬ್ಬರ ಮೇಲೆ ಆರೋಪ ಹೊರಿಸೋ ತಪ್ಪು. ನಾಳೆ ಫಿಂಗರ್ ಪ್ರಿಂಟ್ಸ್ ಯಾರ್ದಿರುತ್ತೋ ಅವ್ರಿಗೆ ಈ ಮನೇಲಿ ಶಾಶ್ವತವಾಗಿ ಜಾಗ ಇರೋದಿಲ್ಲ. ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋ. ನಾಳೆ ಬೆಳಗ್ಗೆನೆ ನೀನು ಹೋಗ್ಬೇಕಲ್ಲ. ದೀಪಾವಳಿ ಬಿಗ್ ಆಫರ್ಸ್. ಗೋಪಾಲನ್ ಮಾಲ್ ಅಲ್ಲಿ ಶಾಪಿಂಗ್ ಮಾಡಿರೋರ್ಗೆಲ್ಲ ಗುಡ್ ನ್ಯೂಸ್. ನೀವು ಶಾಪಿಂಗ್ ಮಾಡಿರೋ ಸ್ಯಾರಿ ಬಾಕ್ಸ್ ಅಲ್ಲಿ ಕೆಲವು ಮುಖ್ಯವಾದ ಪೇಪರ್ಸ್ ನ ಗೋಪಾಲನ್ ಮಾಲ್ ಅವರು ಇಟ್ಟಿದ್ದಾರೆ. ಅದನ್ನ ತಂದ್ಕೊಟ್ಟವ್ರಿಗೆ 10,000 ಬಹುಮಾನ. ಬೆಳಗ್ಗೆ ಅಷ್ಟೊಳಗೆ 9703499995 ನಂಬರ್ಗೆ ಕಾಲ್ ಮಾಡಿ ಈ ಪೇಪರ್ಸ್ ತಂದ್ಕೊಡಿ. ಈ ಅದ್ಭುತವಾದ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಈ ಪ್ರಕಟಣೆ ನೋಡಿದ್ರೆ ಖಂಡಿತ ಹೋಗಿರೋ ಪತ್ರಗಳು ಸಿಗುತ್ತೆ ಅನಿಸ್ತಿದೆ ಕಲ್ಯಾಣಿ. ದೇವ್ರು ಒಳ್ಳೇದ್ರ ಪರವಾಗಿ ನಿಲ್ತಾನಲ್ವಾ ಅಜ್ಜಿ? ಖಂಡಿತವಾಗ್ಲೂ ಡಾಕ್ಯುಮೆಂಟ್ ಸಿಕ್ಕೇ ಸಿಗುತ್ತೆ.
ಈ ಮನೇಲಿ ನಾನು ದಮಯಂತಿ ಅತ್ತಿಗೆ ಬಿಟ್ರೆ ಇಂಥ ಕೆಲಸ ಯಾರೂ ಮಾಡೋದಿಲ್ಲ. ನಮ್ಮನ್ ಬಿಟ್ರೆ ಇನ್ನಿಲ್ಲಿರೋದು ನೀನೊಬ್ಳೆ. ಈ ಕೆಲಸ ನೀನೇ ಮಾಡಿದ್ದು ಅಂತ ಗೊತ್ತಾಗೋಷ್ಟರಲ್ಲಿ ನೀನಿಲ್ಲಿಂದ ಓಡ್ ಹೋಗೋದು ಒಳ್ಳೇದು. ಯೋಚನೆ ಮಾಡು. ಹಲೋ ಮೇಡಮ್, ನಾವು ತಗೊಂಡಿರೋ ಸೀರೆಯಲ್ಲಿ ಒಂದು ಡಾಕ್ಯುಮೆಂಟ್ ಪೇಪರ್ ಬಂದಿದೆ. ಹೌದಾ? ಹುಷಾರಾಗಿ ಆ ಪೇಪರ್ಸ್ನ ಊರ್ ಮಧ್ಯದಲ್ಲಿರೋ ಶಿವಪಾರ್ವತಿಯವ್ರ ಮನೆಗೆ ತಗೊಂಡ್ ಬನ್ನಿ. ಹಾ, ಆಗ್ಲಿ ಮೇಡಮ್. ಥ್ಯಾಂಕ್ ಯು. ಬೇಗ ಬನ್ನಿ, ಬೆಳಿಗ್ಗೆ ಈ ಆಫರ್ ಮುಗ್ದೋಗುತ್ತೆ. ನಮ್ದು ಪಕ್ಕದೂರೇ ಮೇಡಮ್, ಈಗ್ಲೇ ಬರ್ತೀನಿ. ಆಯ್ತು, ಬೇಗ ಬನ್ನಿ. ಸರಿ ಮೇಡಮ್. ಡಾಕ್ಯುಮೆಂಟ್ ಸಿಕ್ತಂತೆ, ತಗೊಂಡ್ ಬರ್ತಾ ಇದ್ದಾರೆ. ಅಪ್ಪ ಶಿವಪ್ಪ, ನೀನಿದ್ಯಾ ತಂದೆ? ದೇವ್ರ ಹತ್ರ ಏನಾದರೂ ಬೇಡ್ಕೊಂಡ್ಯಾ? ವರ ಏನಾದರೂ ಕೊಟ್ನಾ? ಇದೆಲ್ಲ ಕಲ್ಯಾಣಿ ಬುದ್ಧಿವಂತಿಕೆಯಿಂದನೇ ನಡೀತಿರೋದು. ಏನಾದರೂ ಥ್ಯಾಂಕ್ಸ್ ಹೇಳಬೇಕು ಅನ್ಕೊಂಡ್ರೆ ಕಲ್ಯಾಣಿ ಹೇಳು. ಯಾಕೆ? ಜಾಗ್ರತೆ ಅಂತ ಹೇಳಿದ ಫೈಲ್ಸ್ ಅನ್ನ ಅಜಾಗ್ರತೆಯಿಂದ ಇಟ್ಟು ನನ್ ಮಗನ್ ಕೆಲ್ಸಕ್ಕೆ ಕುತ್ತು ತಂದಿದ್ದಕ್ಕ? ಆದ್ರೂ ಇನ್ನು ಎಲ್ಲ ಪೇಪರ್ಸು ಸಿಕ್ಕಿಲ್ವಲ್ಲ. ಎಲ್ಲ ಸಿಗ್ಲಿ ಮೊದ್ಲು, ಆಮೇಲೆ ಎಲ್ರೂ ಹೊಗಳೋರಂತೆ. ಎಲ್ಲ ಪೇಪರ್ಸು ಸಿಕ್ಕಿದ್ರೆ ಕಲ್ಯಾಣಿ ಮನೇಲಿರ್ತಾಳೆ. ಫೈಲ್ನ ಹಾಳು ಮಾಡಿ ಇಷ್ಟೆಲ್ಲ ಮಾಡಿದವರು ಮನೆಯಿಂದ ಹೊರಗಡೆ ಇರ್ತಾರೆ. ಹಲೋ ಮೇಡಮ್, ನನಗೊಂದು ಪೇಪರ್ ಸಿಕ್ಕಿದೆ ಮೇಡಮ್. ಹೌದಾ? ಬೇಗ ತಗೊಂಡ್ ಬನ್ನಿ. ಊರ್ ಮಧ್ಯರು ಶಿವಪಾರ್ವತಿಯವ್ರ ಮನೆಗೆ ತಗೊಂಡ್ ಬನ್ನಿ. ಇವತ್ತು ರಾತ್ರಿ ಒಳಗೆ ತಗೊಂಡ್ ಬಂದ್ರೆ ಈ ಆಫರ್ ಇರುತ್ತೆ. ಆಗ್ಲಿ ಮೇಡಮ್. ಬೇಗ ತಗೊಂಡ್ ಬನ್ನಿ. ಓಕೆ ಮೇಡಮ್. ಮೇಡಮ್, ನನ್ನ ಹೆಸರು ಗಾಯತ್ರಿ. ಕಲ್ಯಾಣಿ ಅಂದ್ರೆ ಯಾರು? ನಾನೇ. ಡಾಕ್ಯುಮೆಂಟ್ ತಂದ್ರಾ? ತಂದಿದ್ದೀನಿ ಮೇಡಮ್, ತಗೊಳ್ಳಿ. ಆಫೀಸರ್, ಇದೇನಾ? ಇದೇ ಕಲ್ಯಾಣಿ. ಅಮ್ಮ, ಸೀರೆ ತಗೊಂಡ್ ಬಾ, ಅವ್ರಿಗೆ ಕೊಡೋಣ. ಮಾವಯ್ಯ, ದುಡ್ಡು ತಗೊಂಡ್ ಬನ್ನಿ. ಸರಿ ಅಮ್ಮ. ಅಜ್ಜಿ, ನಿಮ್ ಕೈಯಾರೆ ಕೊಡಿ. ಇಲ್ಲ ಕಲ್ಯಾಣಿ, ನೀನೇ ಕೊಡು. ತಗೊಳ್ಳಿ. ಥ್ಯಾಂಕ್ಸ್ ನಿಮ್ಗೆ. ಬರ್ತೀನಮ್ಮ. ಪರವಾಗಿಲ್ಲ, ಇವಳು ಮಾಮೂಲಿ ಅಲ್ಲ, ತುಂಬಾ ಬುದ್ಧಿವಂತೆ. ಏನಿದ್ರೆ ನನಗೇನು, ನನ್ನ ಮಗನ ಕೆಲಸ ಹೋಗ್ತಾ ಇದ್ರೆ ಅಷ್ಟೇ ಸಾಕು ನನಗೆ. ಏನ್ ಯೋಚನೆ ಮಾಡ್ತಾ ಇದೀಯ ದಮಯಂತಿ? 1 ಲಕ್ಷ ಹೋಯ್ತಲ್ಲಂತ ಬೇಜಾರು ಮಾಡ್ಕೋತಾ ಇದೀಯಾ? ಹೋದ್ರೆ ಹೋಗತ್ತೆ ಬಿಡಿ. ನನ್ನ ಮಗ ಸಂತೋಷವಾಗಿದ್ರೆ ಅದೇ ನನಗೆ ಕೋಟಿ. ಎಲ್ಲ ಪೇಪರ್ಸು ಸಿಗ್ಬೇಕು, ಈ ಕೆಲಸ ಯಾರು ಮಾಡಿದ್ದು ಅಂತ ನನಗೆ ಗೊತ್ತಾಗ್ಬೇಕು. ಆ ಫೈಲಲ್ಲಿರೋ ಪೇಪರ್ಸ್ ಎಲ್ಲ ಒಂದೊಂದಾಗಿ ತೆಗೆದಿದ್ದೀನಿ. ಪ್ರತಿ ಪೇಪರ್ ಮೇಲೂ ನನ್ನ ಫಿಂಗರ್ ಪ್ರಿಂಟ್ ಇರುತ್ತೆ. ಹೇಗೆ ತಪ್ಪಿಸ್ಕೊಳ್ಳೋದು? ಇನ್ನೂ ಎಷ್ಟು ಪೇಪರ್ ಬರಬೇಕು ಆಫೀಸರ್? ಇನ್ನೊಂದು 4 ಪೇಪರ್ಸ್ ಬರಬೇಕು.
ಕೆಲಸದವ್ರ ಮುಖಾಂತರ ಪೇಪರ್ಸ್ನ ಸೀರಿಯಲ್ ಇಟ್ಟು ಕಳ್ಸ್ಕೊಟ್ಬಿಟ್ಟೆ. ಇನ್ನು ಕಲ್ಯಾಣಿನ ದಮಯಂತಿ ಅತ್ತೆ ಹೊರಗಡೆ ಹಾಕೋದಷ್ಟೇ ಬಾಕಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಕಲ್ಯಾಣಿ ಸಿಟಿ ಬುದ್ಧಿವಂತಿಕೆ ಉಪಯೋಗಿಸಿ ಎಲ್ಲರ ಮುಂದೆ ನನ್ನ ಸಿಕ್ಕಾಕ್ಸಿ ನನ್ನ ಮನೆಗೆ ಕರ್ಕೊಂಡು ಬಂದಿರೋ ಶೌರ್ಯನ ಕೈಲಿ ನನ್ನ ಹೊರಗಡೆ ಹಾಕ್ಸೋ ತರ ಇದ್ದಾಳೆ. ಏನೋ ಒಂದ್ ಮಾಡ್ಬೇಕು. ಏನ್ ಮಾಡ್ಬೇಕು? ಅನವಶ್ಯಕವಾಗಿ ಮಾತಲ್ಲಿ ಹೋಗೋದನ್ನ ಕೈವರೆಗೂ ತಂದ್ಕೊಂಡಿದ್ಯಾ? ಪೇಪರ್ಸ್ ಮ್ಯಾಟರ್ ಡೈವರ್ಟ್ ಮಾಡಬೇಕು ಅಂದ್ರೆ ನಾನು ಇಷ್ಟು ಮಾತ್ರ ಮಾಡೋದು ತಪ್ಪೇನಿಲ್ಲ. ನಿನಗೆ ಪೇನ್ ಸಹಿಸ್ಕೊಳ್ಳೋದು ಅಭ್ಯಾಸನೇ ಅಲ್ವಾ? ಸಹಿಸ್ಕೋ. ಮಗು, ಕಲ್ಯಾಣಿ, 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 ಮಗು ಹತ್ರ ಚೇಳು ಹೋಗ್ತಿದೆ. ಕಲ್ಯಾಣಿ, ಮಗು, ಕಂದ, ಕಂದ, ಅಮ್ಮ, ಅಮ್ಮ. ಸಂಪದ, 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 ಏನಾಯ್ತು ಸಂಪದ? ಡಾಕ್ಟರ್ ಕಾಲ್ ಮಾಡಿ. ಸಂಪದ, ಚೇಳನ್ನ ಹಿಡ್ಕೊಂಡ್ರೆ ಕಚ್ಚದೇ ಇರತ್ತಾ? ಅಷ್ಟು ಗೊತ್ತಾಗಲ್ವ ನಿನ್ಗೆ? ನಾನ್ ಚೇಳನ್ ಹಿಡ್ಕೊಳ್ಳಿಲ್ಲ ಅಂದಿದ್ರೆ ಮಗು ಕಚ್ಬಿಡ್ತಿತ್ತಲ್ಲ ರೀ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ರೀ. ಮಗುಗೇನಾದ್ರೂ ಆದ್ರೆ ನಾನ್ ಸಹಿಸಲ್ಲ ರೀ. ಅಪ್ಪ, ಡಾಕ್ಟರ್ ಕಾಲ್ ಮಾಡಿದ್ರಾ? ಮಾಡ್ದೆ ಶೌರ್ಯ, ಬರ್ತಾ ಇದ್ದಾರೆ. ಅಮ್ಮ, ಅಮ್ಮ,